ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಿರಾನಗರದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಗಿದೆ. ಮಸೀದಿಗಳ ಮುತವಲ್ಲಿಗಳು, ಸದಸ್ಯರು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಸೌಹಾರ್ದಯುತವಾಗಿ ಆಚರಿಸುವಂತೆ ಡಿವೈಎಸ್ಪಿ ಬಿಕೆ ಶೇಖರ್ ಮನವಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮುಂಚಿತವಾಗಿ ಹೇಳ್ತಿದ್ದೀನಿ, ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಪ್ರಾಫಿಟ್ ಮೊಹಮ್ಮದ್ ರವರ ಹುಟ್ಟು ಹಬ್ಬದ ಅಂಗವಾಗಿ ನೀವು ಈದ್ ಮಿಲಾದ್ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾಯಿದ್ದೀರಾ. ಅದೇ ರೀತಿ ಈ ವರ್ಷ ಕೂಡ 26ನೇ ತಾರೀಕಿಗೆ ಹಬ್ಬ ಬಂದಿದೆ. ಅದನ್ನು ಶಾಂತಿಯಿಂದ, ಸಂಭ್ರಮದಿಂದ, ಸಡಗರದಿಂದ ನೀವೆಲ್ಲ ಆಚರಣೆ ಮಾಡಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆ ಮತ್ತು ನಮ್ಮ ನಗರಸಭೆ ವತಿಯಿಂದ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಪ್ರತಿ ವರ್ಷ ಹೆಂಗಿದೆ ಆ ಥರ ಇರಲಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಏನು ಈ ಸಭೆಯಲ್ಲಿ ತೀರ್ಮಾನ ಆಗಿದೆ, ಇದನ್ನು ನೀವು ಹೋಗಿ ನಿಮ್ಮೆಲ್ಲ ಹುಡುಗರುಗಳಿಗೆ ಹೇಳಬೇಕು. ಈ ಥರ ಆಯಿತು, ಹಿಂಗಿದೆ, ಹಾಗೆ ಇವತ್ತಿಂದ ಕಟ್ಟಬೇಕು ಅಂತ. ಇವತ್ತಿಂದ ನೀವು ಆ ಏರಿಯಾದಲ್ಲಿ ಮಧುಗಿರಿ ರೋಡಲ್ಲಿ ಮತ್ತು ಸಣ್ಣ ಪುಟ್ಟ ಗಲ್ಲಿ ಶುರು ಮಾಡಿ ಮೈನ್ ರೋಡ್ಗೆ 24th ಬರಬೇಕು, 26th ಅಂತ ಆಲ್ರೆಡಿ ಹೇಳಿದೆ. ನಾವು ಏನು ಇವತ್ತು ತೀರ್ಮಾನ ಮಾಡಿದ್ದೀವಿ, ಇದು ನನ್ನ ವರ್ಡ್ಸು ಅಥವಾ ನಮ್ಮ ಇನ್ಸ್ಪೆಕ್ಟರ್ ವರ್ಡ್ಸ್ ಅಲ್ಲ. ನಾವೇನು ಮಾಡಬೇಕು, ಏನು ಬಿಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮಗಿರುವಂಥ ಮೇಲ್ಮಟ್ಟದ ಅಧಿಕಾರಿಗಳು ನಮಗೆ ಏನು ಗೈಡೆನ್ಸ್ ಕೊಟ್ಟಿರ್ತಾರೆ ಅದನ್ನು ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ವಿ, ಕನ್ವೆ ಮಾಡ್ತಿದ್ವಿ. ನೀವು ನಾವು ನಮಗೆ ಆಗದೇ ಇರೋದೇನು ಒಂದೆರಡು ವಿಚಾರ ಹೇಳಿದ್ರಿ. ಈಗ ಫ್ಲಾಗ್ ಹೇಳಿದ್ರು ಅಮ್ಮನವರು, ಬುರಾನ್ ಅವರು, ಇದನ್ನು ಕೂಡ ನಾನು SP ಸಾಹೇಬ್ರ ಜೊತೆ ಮಾತಾಡಿ ಅದಕ್ಕೆ ಸಾಹೇಬ್ರು ಏನು ಹೇಳ್ತಾರೆ ಅದನ್ನು ನಾವು ನಿಮಗೆ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಿರಾನಗರದಲ್ಲಿ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಶಿರಾ ಡಿವೈಎಸ್ಪಿ ಬಿಕೆ ಶೇಖರ್ ಅವರ ನೇತೃತ್ವದಲ್ಲಿ ಹಾಗೂ ನಗರ ಠಾಣೆಯ ಸಿಪಿಐ ಪ್ರವೀಣ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡಬಾರದೆಂದು ಡಿವೈಎಸ್ಪಿ ಶೇಖರ್ ಮುಖಂಡರಿಗೆ ಸೂಚಿಸಿದರು. ಬೇರೆ ದೇಶಗಳ ಧ್ವಜ ಅಥವಾ ಫೋಟೋಗಳನ್ನು ಪ್ರದರ್ಶಿಸುವುದು ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳುವುದು ಎಂದು ಎಚ್ಚರಿಕೆ ನೀಡಿದರು. ಧ್ವಜ ಹಿಡಿದು ಬೈಕ್ ವೀಲಿಂಗ್ ಮಾಡುವುದು, ಅಡ್ಡದಿಡ್ಡಿಯಾಗಿ ವಾಹನ ಚಲಾಯಿಸುವುದು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟುಮಾಡುವ ರೀತಿಯಲ್ಲಿ ವರ್ತಿಸುವವರ ವಿರುದ್ಧವೂ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದರು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಲ್ಲ ಮುಸಲ್ಮಾನ ಬಾಂಧವರಿಗೆ ಅಡ್ವಾನ್ಸ್ ಆಗಿ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಶುಭಾಶಯಗಳು. ಈಗ ಈದ್ ಮಿಲಾದ್ ಹಬ್ಬ ಶಾಂತಿ ಸೌಹಾರ್ದತೆಯಿಂದ ನಾವೇನು ಮಾಡಬೇಕು ಅಂತ ಹೇಳ್ಬಿಟ್ಟು DYSP ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಈಗ ನಮ್ಮ ವೃತ್ತ ನಿರೀಕ್ಷಕ ಪ್ರವೀಣ್ ಅವರು ಸಹಿತ ತಮಗೆಲ್ಲರಿಗೂ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗ ತಾವೆಲ್ಲರೂ ಸಹಿತ ಎಲ್ಲ ಮುಸಲ್ಮಾನ ಬಾಂಧವರು, ಎಲ್ಲ ನಮ್ಮ ನಗರಸಭಾ ಸದಸ್ಯರು ಮತ್ತು ಎಲ್ಲ ಮುಖಂಡರು ತಾವೆಲ್ಲರೂ ಇದ್ದೀರಾ. ಪ್ರತಿ ವರ್ಷವೂ ಸಹಿತ ಈದ್ ಮಿಲಾದ್ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸ್ಕೊಂಡು ಬರ್ತಾಯಿದ್ದೀರಾ. ಯಾವುದನ್ನು ಶಾಂತಿಯಿಂದ ಆಗಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲ ಇಲಾಖೆಯ ಅಭಿಪ್ರಾಯ ಆಗಿದೆ. ಅಷ್ಟೇ, ಇನ್ನೇನಿಲ್ಲ. ನೀವು ಪ್ರತಿ ವರ್ಷ ಏನು ಆಚರಿಸ್ತಾ ಇದ್ರಿ ಅದೇ ರೀತಿ ತಾವೇ ಆಚರಿಸಿ ನಮ್ಮ ನಗರಸಭೆಯಿಂದ ಸಹಿತ ತಮಗೆ ಸಹಕಾರವನ್ನು ಕೊಡ್ತಾ ಇರ್ತೀವಿ. ಹಾಗೆಯೇ ಏನು ನಾವು ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಓವರ್ ಹೆಡ್ ಟ್ಯಾಂಕ್ ಇದೆಯಲ್ಲ ಅದಕ್ಕೆ ನಾವು ಪೇಂಟನ್ನು ಯಾವ ಥರ ಬಳಿಬಾರ್ದು. ತಾವು ಪೇಂಟ್ ಅಲ್ಲಿ ಈಗ ಬಳಿದಿದ್ದೀವಿ, ನೀವೇನು ಲೈಟಿಂಗ್ಸ್ ಮಾತ್ರ ಅದೊಂದು ಹಾಕಿ, ಜೊತೆಗೆ ಈಗಾಗಲೇ ನಾವು ಬಂಟಿಂಗ್ಸ್ ಅವು ಇವು ಎಲ್ಲ ಬಿಗ್ಬಿಟ್ಟು ಅದಕ್ಕೆ ಟೈಟಾಗಿ ಗಲೀಜು ಮಾಡ್ತಾ ಇದ್ದೀರಿ. ದಯಮಾಡಿ ಅವ್ರು ಯಾರೂ ಅಲ್ಲಿ ಹಾಕಬಾರ್ದು ಫ್ಲೆಕ್ಸ್ ಅನ್ನೋದು ನನ್ನ ಒಂದು ಇದೇ ವೇಳೆ ಶಿರಾನಗರವನ್ನು ಗಾಂಜಾ ಮುಕ್ತ ನಗರವನ್ನಾಗಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಡಿವೈಎಸ್ಪಿ ಶೇಖರ್ ತಿಳಿಸಿದರು. ಯುವಕರು ಮಾದಕ ವ್ಯಸನಗಳಿಂದ ದೂರವಿದ್ದು ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಪೊಲೀಸರೊಂದಿಗೆ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿದರು. ಸಭೆಯಲ್ಲಿ ಶಿರಾ ನಗರಸಭೆ ಪೌರಾಯುಕ್ತ ರುದ್ರೇಶ್ ಕೆ, ಜಾಮಿಯಾ ಮಸೀದಿ ಮುತವಲ್ಲಿ ಮಹಮ್ಮದ್ ಜಾಫಿರ್, ಹೇರಾರ್ ಮಸೀದಿ ಮುತವಲ್ಲಿ ಅಮಾನುಲ್ಲಾ ಖಾನ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಜಬಿ ಉಲ್ಲಾ ಖಾನ್, ಪ್ರಗತಿ ಟಿವಿ, ಶಿರಾ.